ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ 8:15 ಆಗಿದೆ. ಇವಾಗ ನಮ್ಮ ಮನೇಲಿ ಮಸೊಪ್ಪು ಸಾರು ಮಾಡೋಣ ಅಂತ. ಹಾಯ್ ಅಮ್ಮ. ಇವತ್ತು ಮಸೊಪ್ಪು ಸಾರು ಮಾಡ್ತಾಯಿದ್ದೀರಾ? ಮಸೊಪ್ಪು ಸಾರು ಮಾಡೋಕ್ಕೆ ಯಾವ್ಯಾವ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ? ನಾವು ಹಾಕ್ತಾಯಿರೋದು ತೋರಿಸಿ, ನಮ್ಮ ಫ್ರೆಂಡ್ಸಿಗೂ ಗೊತ್ತಾಗುತ್ತೆ. ಹೇಳಿ, ಯಾವ್ಯಾವ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ? ದಂಟಂದರೆ ಹಿಂಗಿರುತ್ತೆ ಫ್ರೆಂಡ್ಸ್. ಹಾಂ, ಇದು ಮೆಂತ್ಯ ಸೊಪ್ಪು, ಇದು ಚಿಲ್ಕವರೆ, ಇದು ಚಿಲ್ಕವರೆ ಸೊಪ್ಪು, ಪಾಲಕ್ ಸೊಪ್ಪು, ಚಕ್ಕೋತ ತಂದಿಲ್ಲ, ಚಕ್ಕೋತ ಹಾಕಿ ಇವೆಲ್ಲ ಮಾಡಿದ್ರೆ ಮಸೊಪ್ಪು ಸಾರು ಟೇಸ್ಟಾಗಿ ಬರುತ್ತೆ. ಈ ಥರ ಬೆರಕೆ ಸೊಪ್ಪು ಮಾಡೋದ್ರಿಂದ ಸಾಂಬಾರು ಯಾವ ರೀತಿ ಬರುತ್ತೆ? ಇದರಿಂದ ಯೂಸ್ ಏನು? ಇದರಿಂದ ಎಲ್ಲ ಸೊಪ್ಪು ಹಾಕಿ ಮಾಡಿದ್ರೆ ಮೈಗೆ ಒಳ್ಳೆಯದು. ಆಮೇಲೆ ತಿಂದರೆ ಒಳ್ಳೆಯದು, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಇಂಥ ಕಬ್ಬಿನಾಂಶ ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಈ ಥರ ಮಸೊಪ್ಪು ಸಾರು ಮಾಡ್ಕೊಂಡು, ಮಸೊಪ್ಪು ಸಾರು ಹಿಂಗೆ ಬೇಯಿಸಿದ ತಕ್ಷಣ ಅಕಸ್ಮಾತ್ ತಿಂದಿಲ್ಲ ಅಂದರೆ ಇದ್ರ ರಸ ಇರುತ್ತಲ್ಲ, ಅದನ್ನು ಒಂಚೂರು ಅನ್ನ ಮೆತ್ತಗೆ ಅನ್ನ ತಿನ್ಸಿದ್ರು ಒಳ್ಳೆಯದು, ಬಾಣ್ತಿ ತಿನ್ಸಿದ್ರು ಒಳ್ಳೆಯದು. ಈಗ ಮಸೊಪ್ಪು ಸಾರನ್ನ ಬಸ್ತಿರ್ತೀವಲ್ಲ ನೀರು, ಅದು ಬಾಣ್ತಿದಿರಿಗೆ ಕೊಟ್ಟರೆ ಒಳ್ಳೇದು. ಇವಾಗ ಮಗುಗೆ ಅವಾಗ 5 ತಿಂಗಳು ಮಗುಗೆ ಅನ್ನ ತಿನ್ಸ್ಬೇಕು ಅಂತ ಸ್ಟಾರ್ಟ್ ಮಾಡ್ತೀವಲ್ಲ, ಅವಾಗ ಇದನ್ನ ಒಂಚೂರು ಸಪ್ಪೆ ರಸ ತಗೊಂಡು ಒಂಚೂರು ಉಪ್ಪು ತುಪ್ಪ ಹಾಕೊಂಡು ಮಗು ತಿನ್ಸಿದ್ರೆ ಸೊಪ್ಪು ಇದನ್ನ ಬೇಯಿಸಿರ್ತೀವಲ್ಲ, ಚೆನ್ನಾಗಿ ಮಿದ್ಬಿಟ್ಟು ಮಗುಗೆ ತಿನ್ನಿಸ್ಬೋದಾ? ಬೇಡ, ಬರೀ ರಸ ಮಾತ್ರ. ಮಸೊಪ್ಪು ಸಾರು ಮಾಡಲು ಬೇಕಾದ ಕೆಲವೇ ಇಂಗ್ರೀಡಿಯೆಂಟ್ಸ್, 8 ಇಂಗ್ರೀಡಿಯೆಂಟ್ಸಿಂದ ಮಸೊಪ್ಪು ಸಾರು ನಾವು ಮಾಡ್ಬೋದು. ನಾವು 3/4 ಕಪ್ ಬೇಳೆ ತೊಗೋಬೇಕು, ಈ ಸೈಜ್ ಕಪ್ಪಲ್ಲಿ. ಆಮೇಲೆ 1/4 ಕಪ್ ಕೊಬ್ಬರಿ ತುರಿ, ಈರುಳ್ಳಿ 3 ಕೊಯ್ದಿದ್ದೀವಿ, ಹಸಿಮೆಣ್ಸಿನ್ಕಾಯಿ 15 ತೊಗೊಂಡಿದ್ದು, ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ತೊಗೊಳ್ಳಿ. ಬೆಳ್ಳುಳ್ಳಿ 3 ಗೆಡ್ಡೆ ತೊಗೊಂಡಿದ್ದೀವಿ, ಜೀರಿಗೆ 2 ಟೀ ಸ್ಪೂನ್, ಟೊಮೊಟೊ 4 ತೊಗೊಂಡಿದ್ದೀವಿ, 1 ಸ್ಪೂನ್ ತುಪ್ಪ ಹಾಕಬೇಕು. ಮತ್ತು ಸೊಪ್ಪನ್ನ ಈ ರೀತಿ ಚೆನ್ನಾಗಿ ತೊಳೆದು 3-4 ಸತಿ ಇಡಬೇಕು, ಏಕೆಂದರೆ ಈ ಮಳೆ ಟೈಮಲ್ಲಿ ತುಂಬ ಮಣ್ಣಿರುತ್ತೆ. ಹಾಗಾಗಿ ಕುಕ್ಕರ್ ತೊಗೋಬೇಕು. ಆ ಕುಕ್ಕರ್ಗೆ 3/4 ಕಪ್ಪು ಬೇಳೆ ಹಾಕಿ ಚೆನ್ನಾಗಿ ನೀಟಾಗಿ ತೊಳಿಬೇಕು. ಅದು ಪೌಡರ್ ಎಲ್ಲ ಇದಿರುತ್ತಲ್ವ, ಕೆಮಿಕಲ್ಲು, ನೀಟಾಗಿ ಚೆನ್ನಾಗಿ 1-2 ಸತಿ ತೊಳಿಬೇಕು. ಬೇಳೆನ ಈ ರೀತಿ ಚೆನ್ನಾಗಿ ತೊಳೆದು ಈಗ 2 ಸ್ಪೂನ್ ಜೀರಿಗೆ ಹಾಕ್ಕೋಬೇಕು. ಈಗ 3 ಈರುಳ್ಳಿ ಕುಯ್ದಿಟ್ಕೊಂಡಿದ್ವಿ, 3 ಈರುಳ್ಳಿನೂ ಹಾಕಬೇಕು. ಹಾಗೆ ಬೆಳ್ಳುಳ್ಳಿ 3 ಗೆಡ್ಡೆ ತೊಗೊಂಡಿದ್ವಿ, 3 ಹಾಕಬೇಕು. ಟೊಮೊಟೊ ನೀಟಾಗಿ ತೊಳೆದಿಟ್ಟಿದ್ವಿ, ಕಟ್ ಮಾಡೋದೇನು ಬೇಡ, ಇದು ಬೇಯಿಸೋಕ್ಕೆ, ಹಾಗಾಗಿ ಹಾಗೆ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ 15 ಹಾಗೆ ಹಾಕ್ಕೊಳ್ಳಿ ಫುಲ್ಲು. ಇವಾಗ ನೀರು, ನಿಮಗೆ ಎಷ್ಟು ಸಾಂಬಾರು ಬೇಕು ನೋಡಿಕೊಂಡು ನೀರನ್ನ ಹಾಕ್ಕೋಬೋದು. ಮತ್ತು ಇದಕ್ಕೆ ಸೊಪ್ಪನ್ನು ಸೇರಿಸಬೇಕು. ಈ ರೀತಿ ಎಲ್ಲ ಹಾಕಿದ್ಮೇಲೆ ಫಸ್ಟಿಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ಸೊಪ್ಪು ಹಾಕಿದ್ಮೇಲೆ ನೀರು ಎಷ್ಟಿದೆ ನೋಡಿಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕು. ಈ ರೀತಿ ನೀರು ಎಷ್ಟಿದೆ ನೋಡಿ, ಸಾಂಬಾರು ನಮಗೆ ಎಷ್ಟು ಬೇಕು ನೀರನ್ನ ಆ್ಯಡ್ ಮಾಡ್ಕೊಳ್ಳೋದು. ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ನ ಇಟ್ಟು 2 ವಿಷಿಲ್ನ ಬರೆಸ್ಕೋಬೇಕು. ಆಮೇಲೆ ವಿಷಿಲ್ ಎತ್ತಬೇಕು. ಇವಾಗ ವಿಷಿಲ್ ಆದಮೇಲೆ ಈ ರೀತಿ ಕುಕ್ಕರ್ನ ಓಪನ್ ಮಾಡಬೇಕಿದ್ರೆ ಈ ಥರ ಕುಕ್ಕರಿಗೆ ನೀರು ಹಾಕಿ ತೆಗಿಬೇಕು, ಇಲ್ಲಾಂದರೆ ಬಸ್ಟ್ ಆಗಿಬಿಡುತ್ತೆ ಒಂದೊಂದು ಕುಕ್ಕರು. ಬಿಸಿ ಇದ್ದಾಗ ಬೇಗ ಸಾಂಬಾರು ಮಾಡಬೇಕು ಅಂದಾಗ ಈ ರೀತಿ ನೀರು ಹಾಕ್ಬಿಟ್ಟು ಓಪನ್ ಮಾಡಿದ್ರೆ ಆಯಿತು. ಈ ರೀತಿ ಒಂದು ಪಾತ್ರೆಗೆ ಸೋಸ್ಕೋಬೇಕು ನೀರೆಲ್ಲ ನೀಟಾಗಿ. ರಸ ಬೇಕಾದ್ರಿಂದ ಒಂದು ಬಾಣಲಿ ಇಟ್ಟು ಅದ್ರ ಮೇಲೆ ಸೋಸೋ ಪಾತ್ರೆ ಇಟ್ಟು ಬಸಿದ್ರೆ ಆಯಿತು. ನಿಧಾನಕ್ಕೆ ಬಸಿಬೇಕು. ಈ ರೀತಿ ಸೋಸ್ಬಿಟ್ಟು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು, ಬಿಸಿಲಿ ರುಬ್ಬಕ್ಕಾಗಲ್ಲ. ಹಾಗಾಗಿ ಇಲ್ಲ, ಇದನ್ನ ಬೇಳೆ ಬಸ್ತಿರೋದನ್ನ ಇದನ್ನ ಬಾಣ್ತಿದಿರಿಗೆ ರಸನ ಈ ಥರ ಮೆಣಸಿನ್ಕಾಯಿ ತಗೊಳ್ಳಿ, ಇದರಲ್ಲಿ 2-3 ಮಾಡ್ಕೊಳ್ಳಿ. ಸಾಸಿವೆ ಚಿಟಿಕೆಯಷ್ಟು ಹಾಕಿ, ಎಣ್ಣೆ ಸ್ವಲ್ಪ ಹಾಕಿ ಇದನ್ನ ಒಗ್ಗರಣೆ ಹಾಕ್ಬಿಟ್ಟು ಬಾಣ್ತಿ ತಿರ್ಕೊಡೋದು. ಮಗುಗೆ ಏನಾರ ಕೊಡಬೇಕು ಅನ್ನಂಗಿದ್ರೆ ಇದರಲ್ಲಿ ಸಪ್ಪೆ ರಸನ ಒಂದು ಈ ಥರ ಎತ್ತಿಟ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡು ತುಪ್ಪ ಹಾಕಿ ಮಗು ತಿನ್ಸೋದು. ಇವಾಗ ಇದರಲ್ಲಿರೋ ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿನೆಲ್ಲ ಎತ್ತಿ ರುಬ್ಬಕ್ಕೆ ಹಾಕ್ಕೋಬೇಕು. ಈ ರೀತಿ ಈ ಜಾರಿಗೆ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಟೊಮೊಟೊನ ಎತ್ತಿ ಹಾಕ್ಕೋಬೇಕು. ಈಗ ಕೊಬ್ಬರಿ ತುರಿ ಇಲ್ಲ ಕಾಯಿ ತುರಿ ಎರಡರಲ್ಲಿ ಯಾವ್ದು ಬೇಕಾದ್ರೆ ಹಾಕೋಬೋದು. ನಾವು ಸ್ವಲ್ಪನೇ ಹಾಕ್ತೀವಿ, ಯಾಕೆಂದರೆ ಜಿಡ್ಡಿನಂಶ ಇರುತ್ತೆ ಅಂತ. ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೋಬೇಕು ಚೆನ್ನಾಗಿ. ಈಗ ಕುಕ್ಕರ್ಗೆ ರುಬ್ಬಿರೋದನ್ನ ಹಾಕ್ಕೋಬೇಕು.
ಈಗ ನಾವು ಸೊಪ್ಪನ್ನ ಸ್ವಲ್ಪ ರುಬ್ಬಿಟ್ಟು ಅಲ್ಲಿ ಬೇಯಕ್ಕೆ ಹಾಕಬೇಕು, ಇಲ್ಲಾಂದರೆ ಹಾಗಾಗೆ ಸಿಗುತ್ತೆ. ಇದನ್ನು ಫುಲ್ ರುಬ್ಬಾರ್ದು, ಸ್ವಲ್ಪ ನೀರು ಹಾಕ್ಬಿಟ್ಟು ಬರೀ ಜಸ್ಟ್ ಒಂದು ಸತಿ ರುಬ್ಬೇಕಷ್ಟೇ. ಈ ಥರ ಬಟ್ಟೆ ಹಾಕಿ ನಾವು ರುಬ್ತೀವಿ, ಆಮೇಲೆ ಎಗರಿದ್ರೆ ಗೋಡೆಗೆಲ್ಲ ಆಗುತ್ತೆ, ಪುನಃ ಇನ್ನೊಂದು ಕೆಲಸ ಮಾಡಬೇಕಾಗುತ್ತೆ ಒರೆಸ್ಕೊಂಡು. ಹಾಗಾಗಿ ಈಗ ಇದನ್ನು ಯಾವ ರೀತಿ ರುಬ್ಬಬೇಕು ಅಂತ ತೋರಿಸ್ತೀನಿ ನೋಡಿ. ಈ ಥರ ಆನಲ್ಲಿ ಇಟ್ಕೋಬೇಕು. ಆನಲ್ಲಿ ಇಟ್ಕೊಂಡು ಮೇನ್ ಸ್ವಿಚ್ಚಲ್ಲಿ ಬರೀ ಜಸ್ಟ್ ಒಂದು ಸತಿ ಈ ಥರ ಅಂದರೆ ಸಾಕು, ಅದು ಚೆನ್ನಾಗಿ ರುಬ್ಬಿರುತ್ತೆ. ಈ ಥರ ಆಗಿರುತ್ತೆ. ಇನ್ನೊಂದು ರೌಂಡ್ ಅದೇ ರೀತಿ ಒಂದು ಸತಿ ಸ್ವಿಚ್ ಆನ್ ಮಾಡಿಬಿಟ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ. ತಿರ್ಗಾ ಇನ್ನೊಂದು ಸತಿ ಆನ್ ಮಾಡಬೇಕು. ಈಗ ಈ ರೀತಿ ಸ್ವಲ್ಪ ದಪ್ಪಕ್ಕೆ ಇರಬೇಕು, ಇಲ್ಲಾಂದರೆ ಫುಲ್ಲು ಸಾಂಬಾರು ನೀರು ಥರ ಆಗ್ಬಿಡುತ್ತೆ ಸೊಪ್ಪೆಲ್ಲ. ಇವಾಗ ಇದನ್ನು ಹಾಕ್ಕೊಳ್ಳಿ ಕುಕ್ಕರ್ಗೆ. ಈ ರೀತಿ ನೀಟಾಗಿ ಹಾಕ್ಕೋಬೇಕು. ಈಗ ಕಟ್ ನೀರು ಇರುತ್ತಲ್ಲ ಅದನ್ನು ನೀಟಾಗಿ ಮಿಕ್ಸಿ ಜಾರನ್ನು ತೊಳೆದು ಆ ನೀರನ್ನ ಹಾಕಿದ್ರೆ ಆಯಿತು. ಈಗ ಬೇಳೆ ಕಟ್ಟಿರೋದನ್ನ ನಿಮಗೆ ಎಷ್ಟು ಬೇಕು ಸಾಂಬಾರು, ತುಂಬ ತೆಳ್ಳಗಾಗೋದು ಬೇಡ, ಸ್ವಲ್ಪ ಎತ್ತಿಟ್ಕೊಂಡು ನೀವು ನೋಡಿಕೊಂಡು ನೀರು ಆ ಬೇಳೆ ಕಟ್ಟನ್ನ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಈ ರೀತಿ ತಿರುಗಿಸ್ಬೇಕು, ಎಲ್ಲ ಮಿಕ್ಸ್ ಆಗಬೇಕಲ್ಲ. ಇದು ನಮ್ಮ ಮನೆಗೆ 4 ಜನಕ್ಕೆ ಕರೆಕ್ಟಾಗಿ ಆಗುತ್ತೆ ಸಾಂಬಾರು ಒಂದಿನಕ್ಕೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಮ ಮನೆಗೆ ರುಚಿ ಎಷ್ಟು ಬೇಕೋ ಸಾಂಬಾರು ನೋಡಿ ಅಳತೆ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು. ಇದನ್ನ ಮುಚ್ಚಿ 2 ವಿಶಿಲ್ ಆದರೆ ಮತ್ತೆ ಒಗ್ಗರಣೆ ಹಾಕಿದ್ರೆ ನಮ್ಮ ಸೊಪ್ಪು ಸಾರು ರೆಡಿ. ಹೈ ಫ್ಲೇಮಲ್ಲೇ ಇಟ್ಟು ವಿಶಿಲ್ ಬರ್ಸ್ಕೊಳ್ಳಿ. ಈಗ ವಿಶಿಲ್ ಆಗಿದೆ, 2 ವಿಶಿಲ್ ಆದಮೇಲೆ ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀವಿ. ಇನ್ನು 1 ಸ್ಪೂನ್ ಒಗ್ಗರಣೆ ಆದಮೇಲೆ ತುಪ್ಪ ಹಾಕ್ತೀವಿ. ಸಾಸಿವೆ ಒಂದು ಸ್ವಲ್ಪ, ಒಂದು 1/4 ಟೀ ಸ್ಪೂನ್ ಬಿಸಿ ಚಟಪಟ ಅನ್ನಬೇಕು. ಆಮೇಲೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ 2ನ್ನ ಬಿಟ್ಕೊಂಡು ಚೆನ್ನಾಗಿ ಗೆಜ್ಜಿ ಇಟ್ಕೊಂಡಿದ್ದೀವಿ. ಅದು ಚೆನ್ನಾಗಿರುತ್ತೆ. ಚಾಮಚಲ್ಲಿ ಬರ್ತಾರೆ ಚೆನ್ನಾಗಿ. ಈಗ ಒಂದು 10 ಸೆಕೆಂಡ್ಸ್ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಮತ್ತು ಒಗ್ಗರಣೆ ಆಯಿತು, ಸಾಂಬಾರು ಹಾಕ್ಕೊಳ್ಳೋದು. ಹೀಗೆ ಒಂದು ಸೈಡು ಒಗ್ಗರಣೆ ಹಾಕಬೇಕು. ಈಗ ಸಾಂಬಾರು ಅಷ್ಟು ಹಾಕಬೇಕು. ಈ ಅರ್ಧದಲ್ಲಿರಬೇಕು ಸಾಂಬಾರು. ಇಷ್ಟು ನೋಡಿ ಎಷ್ಟು ಚೆನ್ನಾಗಿದೆ, ತೆಳ್ಳಗೂ ಇಲ್ಲ ಗಟ್ಟಿಗೂ ಇಲ್ಲ, ಸೊಪ್ಪು ಬಾಯಿಗೂ ಸಿಗುತ್ತೆ, ಸಿಗ್ದಂಗೂ ಇರುತ್ತೆ. ಆ ರೀತಿ ಮಸೊಪ್ಪು ಸಾರು ಮಾಡಬೇಕು. ಈಗ ಉಪ್ಪು ನೋಡ್ಕೊಳ್ಳಿ, ಸಾಕಾಗಿಲ್ಲ ಅಂದರೆ ಇವಾಗ ಬೇಕಾದ್ರೆ ಉಪ್ಪನ್ನ ಸ್ವಲ್ಪ ಹಾಕ್ಕೋಬೋದು. ಇವಾಗ 1 ಸ್ಪೂನ್ ತುಪ್ಪ ಹಾಕ್ತೀವಿ. ನಮ್ಮ ಅತ್ತೆ ಎಲ್ಲ ಸಾಂಬಾರಿಗೂ 1 ಸ್ಪೂನ್ ತುಪ್ಪ ಹಾಕ್ತಾರೆ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಪ್ರತಿದಿನ 1 ಸ್ಪೂನ್ ಅಷ್ಟು ತುಪ್ಪ ಮೈಗೆ ಹೋಗಬೇಕು, ಮೂಳೆ ಎಲ್ಲ ಸ್ಟ್ರೆಂತ್ ಇರುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸ್ ಎಲ್ಲ. ಹಾಗಾಗಿ ತುಪ್ಪ ಜಾಸ್ತಿನೂ ಹಾಕೋಕ್ಕೆ ಹೋಗ್ಬಾರ್ದು, ಜಸ್ಟ್ 1 ಸ್ಪೂನ್ ಹಾಕಿದ್ರೆ ಸಾಕು. ಸಾಂಬಾರು ತುಂಬ ಟೇಸ್ಟಾಗೂ ಇರುತ್ತೆ. 1-2 ಕುದಿ ಕುದ್ರೆ ಸಾಕು, ಸಾಂಬಾರು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಮುದ್ದೆ, ಅನ್ನ, ಸಾಂಬಾರೆಲ್ಲ ಸೂಪರಾಗಿರುತ್ತೆ ಕಾಂಬಿನೇಷನ್. ಮುದ್ದೆ ನಿಮಗೆ ಈ ಕಲರ್ ಬೇಡ, ರೆಡ್ಡಾಗಿ ಸ್ವಲ್ಪ ಸಾಂಬಾರು ಬೇಕು ಅಂದರೆ ನೀವು ಹಸಿ ಮೆಣಸಿನ್ಕಾಯಿ ಬದಲು ಗುಂಟೂರು ಮೆಣಸಿನ್ಕಾಯಿನ ಹಾಕೋಬೋದು, ಅದು ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ನಿಮಗೆ ಯಾವುದೇ ರೀತಿ ಅಡುಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನಾವು ನಿಮಗೆ ಮಾಡಿ ತೋರಿಸ್ತೀವಿ.